ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸ್ಮಶಾನ ಭೂಮಿಯಲ್ಲಿ ವಿದ್ಯುತ್ ಚಿತಾಗಾರ ಯಂತ್ರವೇ ಇಲ್ಲ. ಯಂತ್ರವನ್ನ ಅಳವಡಿಸದೆ ಲಕ್ಷ ಲಕ್ಷ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು. ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಸ್ಮಶಾನ ಭೂಮಿಯಲ್ಲಿ ವಿದ್ಯುತ್ ಚಿತಾಗಾರ ಯಂತ್ರವೇ ಇಲ್ಲ. ಯಂತ್ರವನ್ನ ಅಳವಡಿಸದೆ ಲಕ್ಷ ಲಕ್ಷ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು. ಪೌರಾಡಳಿತ ಸಚಿವರ ತವರು ಕ್ಷೇತ್ರದಲ್ಲೇ ಲಕ್ಷ ಲಕ್ಷ ಗೋಲ್ಮಾಲ್ ನಡೆದಿದೆ. ಕಾಮಗಾರಿ ಆಗದಿದ್ರು ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಅನ್ನ ನಡೆಸಿ ಹಣ ನುಂಗಿ ನೀರು ಕುಡಿದಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಪಾಲಿಕೆಯ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಅಂದ್ರೆ ನವೆಂಬರ್ 7ನೇ ತಾರೀಕು ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಗರಸಭೆಯಿಂದ ಇಲ್ಲಿವರೆಗೆ ಯಾರ್ಯಾರು ತಿಂದಾರ ಅವ್ರದ್ದು ಅಣುಕು ಶವಗಳು ತಗೊಂಡು ನಾವೇನದ ಇಲ್ಲಿಗೆ ಬರೋರಿದ್ದೆವು. ಇವತ್ತು ಈ ಸವಲತ್ತುಗಳು ನೋಡಿದಾಗ ಯಾರಿಗಾರ ಅನ್ನಿಸ್ತದೆ ನೋಡ್ರಿ 50 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಮ್ಯಾಲ ಸೂರಿಲ್ಲ, ಮಳೆ ಬಂದ್ರೆ ಅಲ್ಲಿ ಹಚ್ಚಿದಂಥ ಬೆಂಕಿ ಆರ್ತದೆ, ಮ್ಯಾಲಿಂದ ಟೀಣು ಎತ್ತೋಗ್ಯದ. ಇಂಥ ಇದು ತೋರಿಸ್ಬೇಕು. ಯಾವ 50 ಲಕ್ಷ ರೂಪಾಯಿ ನೀವು ತಿಂದಿರಿ ಈ ಗ್ರೇವೇಡ್ ಹೆಸರು ಮೇಲೆ, ಈ ಗ್ರೇವೇಡ್ ಪರಿಸ್ಥಿತಿ ಏನದ ಅನ್ನೋಂಥದ್ದು ಇವತ್ತು ಬೀದರ್ ಎಲ್ಲ ಮಹಾಜನತೆಗಳು ನೋಡಬೇಕು. ಇವ್ರಿಗೇನು 20 ವರ್ಷ 25 ವರ್ಷ 4 ಸರಿ 3 ಸರಿ ಶಾಸಕ ಮಾಡತ್ತೀರಿ, ನಿಮ್ಮೆಲ್ಲ ಮತಗಳು ಹಾಕಿ ಎಲ್ಲರೂ ಶಾಸಕ ಮಾಡತ್ತೀರಿ. ಅವರು ನಮ್ಮ ಬೀದರ್ ನಗರಕ್ಕೆ ಯಾವ ಮಟ್ಟಿಗೆ ತಂದು ನಿಂದಿರ್ಸ್ಯಾರ, ದುಡ್ಡು ಹೊಡೆಯೋದ್ರಾಗ ಎಷ್ಟು ನಿಪುಣರ. 50 ಲಕ್ಷ ರೂಪಾಯಿ ಎಲ್ಲಿಗೆ ಹೋಯ್ತು ಅನ್ನುವಂಥದ್ದು ಇವತ್ತು ಈ ದಾಖಲೆದಲ್ಲಿ ಚೆಕ್ ತೊಗೊಂಡಂಥ 50 ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅನ್ನುವಂಥ ಸ್ಪಷ್ಟೀಕರಣ ಸಾಧ್ಯವಾದರೆ ರಹೀಮ್ ಖಾನ್ ಅವರು 2 ದಿವಸದಾಗ ಕೊಡಬೇಕು. ಇಲ್ಲಿವರೆಗೆ ನಾವು ನಗರಸಭೆಯಿಂದ ಇಲ್ಲಿವರೆಗೆ ಯಾರ್ಯಾರು ತಿಂದಾರ ಅವ್ರದ್ದು ಅಣುಕು ಶವಗಳು ತೊಗೊಂಡು ನಾವೇನದ ಇಲ್ಲಿಗೆ ಬರೋರಿದ್ದೆವು. ಇವತ್ತು ಈ ಸವಲತ್ತುಗಳು ನೋಡಿದಾಗ ಯಾರಿಗಾರ ಅನ್ನಿಸ್ತದೆ ನೋಡ್ರಿ 50 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಮ್ಯಾಲ ಸೂರಿಲ್ಲ, ಮಳೆ ಬಂದ್ರೆ ಅಲ್ಲಿ ಹಚ್ಚಿದಂಥ ಬೆಂಕಿ ಆರ್ತದೆ, ಮ್ಯಾಲಿಂದ ಟೀಣು ಎತ್ತೋಗ್ಯದ. ಇಂಥ